ವಿಜಯಾನಂದ ಕಾಶಪ್ಪನವರ್ ಅಂದ ತಕ್ಷಣ ಶುರು ಆಗದೆ ಪಂಚಮಸಾಲಿ ಹೋರಾಟ. ಅವ್ರ ಮನಸ್ಸಲ್ಲೇ ಕ್ಲಿಯರ್ ಇಲ್ಲ, 2D ಬೇಕು, 2A ಬೇಕು. ಇವ್ರು ಎಸ್ಸಿ ಕೇಳಿದ್ರು ಆಶ್ಚರ್ಯ ಪಡಂಗಿಲ್ಲ. ಅನ್ನಬಸವಣ್ಣವ್ರ ಬಗ್ಗೆ ಅಗೌರವವಾಗಿ ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ರಸ್ತೆ ಮಧ್ಯೆ ನಮಗೆ ಉಗ್ರ ಹೋರಾಟಗಳು ನಡೆದು ನಮ್ಮ ಪರಿಸ್ಥಿತಿ ಇವತ್ತು ಪಂಚಮಸಾಲಿ ಮಾರಾಟಕ್ಕೆ ಇಟ್ಟಂತೆ ಆಗಿದೆ. ನಾನು ಇದು ಮಾಡ್ಬೇಕು ನನ್ನ ಜನಕ್ಕೆ. 4,500 ಕೋಟಿ ಇಸ್ರೇಲ್ ಮಾದರಿ ಯೋಜನೆ ಅದು. ನನ್ನ ನದಿ ನಿಂತ ನೀರು ಎತ್ಕೊಂಡು ಹೋಗ್ತಾರೆ, ನನಗೆ ನೀರೇ ಇಲ್ಲ, ನಿಮಗೆ ನೀರಿಲ್ಲ. ಸರ್ ಅನುದಾನ ಸಿಗ್ತಿದ್ಯಾ ಸರ್ ಈ ಗ್ಯಾರಂಟಿಗಳ ಗೊಂದಲದ ನಡುವೆ? ಒಂದೊಂದು ಮತಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ಅತಿ ಆಸೆ ಗತಿಗಿಡಿಸ್ತದೆ. ನಿಮ್ಮಿಂದ ಭ್ರಷ್ಟಾಚಾರ ಯಾಕೆ ಸರ್ ಈ ತರ? ಅವನ ಅರ್ಹತೆ ಇಲ್ಲ ಅವನು ಶಾಸಕನಾಗಿ ಮಾತಾಡೋದಕ್ಕೆ. ವಿರೋಧ ಪಕ್ಷದವರು ಅದನ್ನ ತಾಳಕ್ಕೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರು ಏನೋ ಯೋಜನೆ ಕೊಡ್ಲಿಲ್ಲ, ಕ್ಷೇತ್ರಕ್ಕೆ ಬರೋದೇ 3 ತಿಂಗಳಿಗೆ 6 ತಿಂಗಳಿಗೆ ಬರ್ತಾರೆ. ಹಿಂದಿನ ಭಾರತೀಯ ಜನತಾ ಪಕ್ಷ ಸರ್ಕಾರ 1 ರೂಪಾಯಿಯನ್ನು ಕೊಡುವಂತ ಕೆಲಸ ಮಾಡಿ 2A ಪ್ರಮಾಣದ ಇವತ್ತು ಮೀಸಲಾತಿಯನ್ನ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ವಿಶೇಷ ಕಾರ್ಯಕ್ರಮ MLA ರಿಪೋರ್ಟ್ ಕಾರ್ಡ್ಗೆ ಸ್ವಾಗತ. ನಿಜಕ್ಕೂ ಖುಷಿ ವಿಚಾರ. ಮುಂಚೆ ರಾಯಚೂರು ಜಿಲ್ಲೆಯಲ್ಲಿ ಇದ್ದಂತ ಈ ಕ್ಷೇತ್ರ ಅನಂತರದಲ್ಲಿ ಬಾಗಲಕೋಟೆಗೆ ಬರುತ್ತೆ. ಕರ್ನಾಟಕದ ಶಿಲ್ಪಕಲಾ ತೊಟ್ಟಿಲು ಅಂತ ಹೇಳ್ಬೋದು ಶಿಲ್ಪಕಲೆಗಳಿಗೆ. ಬಸವಣ್ಣ ಅವರ ಕೂಡ್ಲ ಸಂಗಮ ಕೂಡ ಅಲ್ಲೇ ಬರುತ್ತೆ. ಎಲ್ಲದಕ್ಕಿಂತ ಖುಷಿ ವಿಚಾರ ಅಂದ್ರೆ ವಿಶಾಲ ಮೈಸೂರು ಸಾಮ್ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಕೊಟ್ಟಂತ SR ಖಂಟಿ ಅವರನ್ನ ಕೊಟ್ಟಂತ ಕ್ಷೇತ್ರ ಹುನಗುಂದ. ಹುನಗುಂದ ಕ್ಷೇತ್ರದ ಶಾಸಕರು ಅಂದ್ರೆ ವಿಜಯಾನಂದ ಕಾಶಪ್ಪನವರು ಹೋರಾಟಗಾರರು. ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋರಾಟಗಾರರು. ಅವ್ರನ್ನೇ ಮಾತಾಡ್ಸೋಣ, ಅವ್ರ ಹೋರಾಟ ಹೇಗಿದೆ, ಅವ್ರ ಕಾನ್ಸ್ಟಿಟ್ಯೂನ್ಸಿ ಹೇಗಿದೆ ಅಂತ. ಸರ್ ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ನಮಸ್ಕಾರ. ಹೇಗಿದೆ ಸರ್ ಹುನಗುಂದ? ಹುನಗುಂದ ಬಹಳ ವಿಶಾಲವಾಗಿದೆ. ಓಕೆ. ಯಾಕಂದ್ರೆ ನಮ್ಮ ಕ್ಷೇತ್ರ ವಿಶೇಷವಾಗಿ ಕೃಷಿಯನ್ನ ಅವಲಂಬಿತ ಆದಂಥ ಕ್ಷೇತ್ರ, ರೈತಾಪಿ ವರ್ಗ ಇರುವಂಥ ಕ್ಷೇತ್ರ, ಉದ್ದಿಮೆ ಇಲ್ಲ, ಕಾರ್ಖಾನೆಗಳಿಲ್ಲ, ಇವತ್ತು ಹಿಂದುಳಿದಂಥ ಕ್ಷೇತ್ರ. ಅನೇಕ ಅಭಿವೃದ್ಧಿ ಪರ ಕೆಲಸವನ್ನ ಬಹುತೇಕ ಇವತ್ತು ನಾನು 2013ರಲ್ಲಿ ಶಾಸಕನಾದ ಮೇಲೆ ನೀರಾವರಿ ಯೋಜನೆಗಳಿರಲಿಲ್ಲ. ನಮ್ಮ ತಂದೆಯವರ ಕನಸು ಕೂಡ ಅದೇ ಆಗಿತ್ತು. ಅವರು ಸಚಿವರಾದಂಥ ಸಂದರ್ಭದಲ್ಲಿ SM ಕೃಷ್ಣ ಅವರ ಸರ್ಕಾರದಲ್ಲಿ ಒಂದು ನೀರಾವರಿ ಯೋಜನೆಯನ್ನು, ರಾಮತಾಳ್ ಮರೋಳಿ ನೀರಾವರಿ ಯೋಜನೆಯನ್ನು ತೆಗೆದುಕೊಂಡು ಹೋದರು. ಸುಮಾರು 5.84 TMC ಕೃಷ್ಣಾ ನದಿಯಿಂದ ನೀರನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಹುನಗುಂದ ಮತಕ್ಷೇತ್ರದ ಶೇಕಡ 80% ನೀರಾವರಿಯನ್ನು ಇವತ್ತು ಮಾಡಿದಂಥ ನಮ್ಮ ತಂದೆಯವರು. ಅದನ್ನು ಮುಂದುವರೆದು ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಶಾಸಕನಾದ ಮೇಲೆ ಸುಮಾರು 60,000 ಎಕರೆ ಭೂಮಿಗೆ ಇವತ್ತು ಹನಿ ನೀರಾವರಿಯನ್ನು ಯೋಜನೆ ಮಾಡಿದ್ವಿ. ಅನೇಕ ರಸ್ತೆ ಅಭಿವೃದ್ಧಿ ಕೆಲಸ, ಕುಡಿ ನೀರಿನ ಯೋಜನೆ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಹುನಗುಂದ ತಾಲೂಕು ಮತ್ತು ಕಳೆದ ಸರ್ಕಾರದಲ್ಲಿ ಏನು ಹೊಸದಾಗಿ ಇಳಕಲ್ ತಾಲೂಕನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಮಾಡಿಕೊಟ್ರು. ಇವತ್ತು 2 ಚಲಗೈ ತಾಲೂಕಿನ ಜನತೆ, ರೈತರು ಮತ್ತು ಈ ಕಡೆ ನಮ್ಮ ಇಳಕಲ್ ತಾಲೂಕಿನಲ್ಲಿ ಬಂದರೆ ಸ್ವಲ್ಪ ನಮ್ಮ ನೇಕಾರ ಬಂಧುಗಳು ಮತ್ತು ಸ್ವಲ್ಪ ಈ ಗ್ರಾನೈಟ್ ಉದ್ದಿಮೆ ಕೂಡ ಇದೆ. ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಜ ಸರ್, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಶಿವಶಂಕರಪ್ಪ ಕಾಶಪ್ಪನವರಂದ್ರು ಕೂಡ ಅವ್ರದೇ ಆದ ಒಂದು ಗತ್ತು ಗೈರತ್ತು ಇದ್ದಂಥದ್ದು. ಅವರು 3 ಸಲ ಅನ್ಕೋತೀನಿ ಶಾಸಕರಾಗಿ, 3 ಬಾರಿ ಶಾಸಕರಾಗಿ. ನಿಮ್ಗೆ ಏನೋ ಮೊದಲೇ ನಿರ್ಧಾರ ಆಗಿತ್ತಾ ಶಾಸಕರಾಗಬೇಕು, ರಾಜಕೀಯಕ್ಕೆ ಬರಬೇಕು ಅಂತ? ತಂದೆಯವ್ರು ಏನ್ ಹೇಳಿದ್ರು? ಇಲ್ಲ, ನಾನು ವೈದ್ಯಕೀಯ MBBS ಅನ್ನು ಗೊತ್ತಾ ಇದ್ದೆ MS ರಾಮಯ್ಯದಲ್ಲಿ. ಹೌದು. ನಮ್ಮ ತಂದೆಯವರು 3 ಬಾರಿ ಶಾಸಕರಾಗಿದ್ದರು. SM ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಅವರು ಅನೇಕ ಜನಪರವಾದ ಕಾರ್ಯವನ್ನು ಮಾಡ್ತಾ ಸತತವಾಗಿ 3 ಬಾರಿ ಗೆದ್ದಿದ್ರು. ನಮ್ಮ ರಾಜಕೀಯ ಜೀವನಕ್ಕೆ ನಾನು ಪ್ರವೇಶ ಮಾಡೋದಿಲ್ಲ ಅಂತ ಭಾವನೆ ಇತ್ತು. ಆದರೆ ಅನಿವಾರ್ಯ ಕಾರಣದಿಂದ ನಮ್ಮ ತಂದೆಯವರ ಅಕಾಲಿಕ ಮರಣದ ನಂತರ ನಮ್ಮ ತಾಯಿಯವರಿಗೆ ನಮ್ಮ ಪಕ್ಷದ ನಾಯಕರು ಏನು ಶಾಸಕರನ್ನಾಗಿ ಉಪಚುನಾವಣೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟ ಮೇಲೆ ನಮ್ಮ ತಾಯಿಯವರು ಕೂಡ ಶಾಸಕರಾದರು. ಅವರಿಗೆ ಇವತ್ತು ಆಸರೆಯಾಗಿ ಅವ್ರ ಜೊತೆಗೆ ಬಹುತೇಕ ಅವರು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ರು, ಅನುಭವ ಇತ್ತು. ಆದರೂ ಅವರಿಗೆ ಒಂದು ಸಪೋರ್ಟ್ ಆಗಿ ನಾನು ನಿಲ್ಲಬೇಕು ಅನ್ನೋ ಒಂದು ಕಾರಣದಿಂದ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ನಾನು
ತಾಯಿಯವರ ಜೊತೆಗೆ ನಾನು ರಾಜಕೀಯದಲ್ಲಿ ಸಂಪೂರ್ಣವಾಗಿ ಗುರುತಿಸ್ಕೊಂಡೆ. ಮುಂದೆ ನಮ್ಮ ನಾಯಕರು ಕರೆದು ಇಲ್ಲ 2008ರಲ್ಲಿ ಇಲ್ಲ ನೀವೇ ಚುನಾವಣೆ ನಿಂತ್ಕೊಂಡ್ಬಿಡ್ರಿ ಅಂತೇಳಿ ನನಗೆ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಇವತ್ತು ಅದರಿಂದ ನಾನು ನನ್ನ ವೈದ್ಯಕೀಯ ಕ್ಷೇತ್ರವನ್ನು ಬಿಟ್ಟು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೆಯುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ನಿಮ್ಮಂಥವ್ರು ರಾಜಕೀಯದಲ್ಲಿ ಇರಬೇಕು. ನಿಜಕ್ಕೂ ವಿಜಯಾನಂದ ಕಾಶ್ಯಪ್ಪನವರಂತ ಕ್ಷಣ 2013ರ ಚುನಾವಣೆ ಮರಿ ಹುಲಿ ಬಂತು ಅಂದ್ರು ಜನ. ಸುಮಾರು 17,000ಕ್ಕೂ ಅಧಿಕ ಲೀಡು. 2018ರಲ್ಲಿ ಏನಾಗ್ಬಿಡ್ತು ಸರ್? 2018ರಲ್ಲಿ ಏನು ಭಾಳಷ್ಟು ವಿಶ್ವಾಸ ಇಟ್ಟಿದ್ವಿ, ಭಾಳಷ್ಟು ಕೆಲಸ ಮಾಡಿದ್ವಿ ಜನರ ಮೇಲೆ. ಆದರೆ ಎಲ್ಲೋ ಒಂದು ಕಡೆಗೆ ಈ ಕಾರ್ಯವನ್ನು ನೋಡದಂತಾಯಿತು ಅನ್ನೋ ಮನಸ್ಸಿಗೆ ನನಗೆ ನೋವಾಯಿತು. ಯಾಕಂದರೆ ಸುಮಾರು 4,500 ಕೋಟಿ, ಸುಮಾರು 2,500 ಕೋಟಿ ನನ್ನ ಕ್ಷೇತ್ರದ ಹನಿ ನೀರಾವರಿಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬೆನ್ನತ್ತಿ ಹನಿ ನೀರಾವರಿ ಒಂದು ಮಾದರಿಯ ಇಸ್ರೇಲ್ ಮಾದರಿಯ ಯೋಜನೆ. ಅದು ಇಡೀ ಕರ್ನಾಟಕದಲ್ಲಿ ಪ್ರಾಯೋಗಿಕವಾಗಿ ಆಗಿದ್ದು ಹುಣಗುಂದ ಮತಕ್ಷೇತ್ರದಲ್ಲಿ ಮಾತ್ರ. ಹೌದು. ಆ ಯೋಜನೆಯನ್ನು ತೆಗೆದುಕೊಂಡು ಹೋದೆ, ಅನೇಕ ಅಭಿವೃದ್ಧಿ ಪರ ಕೆಲಸ ಮಾಡಿದೆ. ಎಲ್ಲೋ ಒಂದು ಕಡೆ ಸಹಜವಾಗಿ ಜನರು ಬೇಗ ನಿರ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಆತುರ ನಿರ್ಣಯ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನೋ ಒಂದು ನಿರ್ಧಾರ ತಗೊಂಡ್ರು. ನಾನು ಅವತ್ತು ಸೋಲನ್ನು ಅನುಭವಿಸಿದೆ. 2018ರಲ್ಲಿ ಕೇವಲ ಒಂದು 5,000 ಮತಗಳಿಂದ ನಾನು ಸೋಲನ್ನು ಅನುಭವಿಸಿದೆ. ಮತ್ತೆ ನಾನು ಬಿಡಲಿಲ್ಲ. ನನ್ನ ಛಲ ಗುರ್ತಿಸ್ಕೊಂಡಿದ್ದೀನಿ, ತೋರಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಮಳೆಗೆ ಅಂಜೋದೇನು ಅಂತ ಹೇಳ್ಬಿಟ್ಟು ಮುಂದೆ ನುಗ್ಗಿದೆ. 2023ರಲ್ಲಿ ನನ್ನ ಮತಕ್ಷೇತ್ರದ ಜನತೆ ಮತ್ತೆ ನನಗೆ ಇವತ್ತು ಆಶೀರ್ವಾದ ಮಾಡಿ ಸುಮಾರು 30,000ಕ್ಕೂ ಅಧಿಕ ಮತವನ್ನು ಕೊಟ್ಟು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಮತ್ತೆ ಅದೇ ರೀತಿ ಯಾವ ರೀತಿ ಹಿಂದೆ 2013ರಲ್ಲಿ ನಾನು ಸರ್ಕಾರದಲ್ಲಿ ಹೋರಾಟ ಮಾಡಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡು ಹೋಗಿ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಅದನ್ನೇ ಅನೇಕ ನೀರಾವರಿ ವಿಚಾರ ಆಗಿರ್ಬೋದು, ಇವತ್ತು ಮೂಲಭೂತ ಸೌಕರ್ಯ ವಿಚಾರಗಳಾಗಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮಲ್ಲಿರುವಂಥ ನೇಕಾರ ಬಂಧುಗಳಿಗೆ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಕೂಡ ಹೊಂದಿದ್ದೀನಿ. ಟೆಕ್ಸ್ಟೈಲ್ ಪಾರ್ಕನ್ನು ಮಾಡ್ತಾ ಇದ್ದೀವಿ. ಅನೇಕ ಅಭಿವೃದ್ಧಿ ಕೆಲಸ, ಕೂಡಲ ಸಂಗಮ ಪ್ರಾಧಿಕಾರ ಅಭಿವೃದ್ಧಿ ಕೆಲಸ, ಏನು ಬಸವ ಇಂಟರ್ನ್ಯಾಷನಲ್ ಸೆಂಟರಲ್ಲಿ ನಾವು ಅಕ್ಷರಧಾಮದ ಮಾದರಿಯಾಗಿ ಏನು ಕಳೆದ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 134 ಕೋಟಿ ಅನುದಾನವನ್ನು ಕೊಟ್ಟಿದ್ದರು. ಆ ಅಕ್ಷರಧಾಮದ ಮಾದರಿಯಾಗಿ ಶರಣ ಗ್ರಾಮವನ್ನು ಅಭಿವೃದ್ಧಿಪಡಿಸೋದಕ್ಕೆ ಇವತ್ತು ಮುಂದೆ ಆ ಒಂದು ಕಾರ್ಯವನ್ನು ಕೂಡ ಮುಂದುವರೆದಿದೆ. ಸರ್ಕಾರಕ್ಕೆ ಸುಮಾರು 350 ಕೋಟಿ ರೂಪಾಯಿ ಆ ಕೂಡಲ ಸಂಗಮ ಪ್ರಾಧಿಕಾರದ ಏನು ಶರಣ ಗ್ರಾಮ ಅಕ್ಷರಧಾಮದ ಮಾದರಿಯಾಗಿ ಆ ಕಾರ್ಯವನ್ನು ಮಾಡೋದಕ್ಕೆ ಕೂಡ ನಾನು ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ಕೊಂಡಿದ್ದೀನಿ. ಅವರು ಕೂಡ ಪ್ರಥಮದಲ್ಲೇ 134 ಕೋಟಿ ಕೊಟ್ಟಿದ್ದರು. ಇನ್ನು ಉದಂತ ಅದಕ್ಕೆ ಅಭಿವೃದ್ಧಿಪಡಿಸೋದಕ್ಕೆ ಅನುದಾನ ಕೊಡ್ತೀವಿ ಅನ್ನೋದು ಮಾತನ್ನು ಕೊಟ್ಟಿದ್ದಾರೆ. ಆ ಅನುದಾನ ತಗೊಂಡು ಏನು ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ಹೇಳ್ತೀವಿ, ಅದನ್ನು ಇವತ್ತು ಅಭಿವೃದ್ಧಿಪಡಿಸಿ ಈ ನಾಡಿಗೆ ಒಂದು ಒಳ್ಳೆಯ ಪ್ರವಾಸೋದ್ಯಮ ಒಂದು ಪ್ರದೇಶವನ್ನಾಗಿ ಮಾಡೋದಕ್ಕೆ ನನ್ನ ಕನಸಿದೆ. ಸರ್, ಹುನಗುಂದದಲ್ಲಿರುವಂಥ ಜ್ವಲಂತ ಸಮಸ್ಯೆ ಏನು ಸರ್? ಈ ಉಳಿದಿರೋ 3.5 ವರ್ಷದಲ್ಲಿ ನಾನು ಇದು ಮಾಡ್ಬೇಕು ನನ್ನ ಜನಕ್ಕೆ ಅನ್ನೋಂಥದ್ದು ಏನಿದೆ ಸರ್? ಮುಖ್ಯವಾಗಿ ಇನ್ನು ಉಳಿದಂಥ ಸುಮಾರು ಕೇವಲ ಒಂದು 20% ನೀರಾವರಿ ಆಗಬೇಕಾಗಿದೆ. ನನಗೆ 3 ನದಿಗಳಿದ್ದಾವೆ ನಮ್ಮ ಮನೆ ಮುಂದೆ. ಕೃಷ್ಣಾ ನದಿ, ಮಲಪ್ರಭಾ ನದಿ, ಘಟಪ್ರಭಾ, 3 ನದಿ ಸೇರಿ ಕೂಡಲ ಸಂಗಮದ ಹತ್ರ ಸೇರಿ ಅದೇ ಕೂಡಲ ಸಂಗಮ. ಆ ಒಂದು ನದಿ ಇರೋ ಕಾರಣಕ್ಕೆ ನಮ್ಮ ಮತಕ್ಷೇತ್ರಕ್ಕೆ ನೀರಾವರಿ ಏನು ಸಂಪೂರ್ಣವಾಗಿ ಆಗಬೇಕಾಗಿತ್ತು. ಈಗ ಉಳಿದಿರೋದು ಒಂದೇ ಒಂದು. ಇವತ್ತು ಕೊಪ್ಪಳ ಏತ ನೀರಾವರಿಯಲ್ಲಿ ಕೂಡ ಸುಮಾರು 8,500 ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನು ಪಡೆದಿದ್ದೀನಿ ನಾನು ಹಿಂದಿನ ಸರ್ಕಾರದಲ್ಲೇ. ಅದು ಒಂದು ಕಾರ್ಯ ಪೂರ್ಣಗೊಳ್ಳಬೇಕು. ಮತ್ತು ನಂದವಾಡಿಗೆ ಏತ ನೀರಾವರಿ ಭಾಳ ಪ್ರಮುಖವಾಗಿರುವಂಥದ್ದು. ನಂದವಾಡಿಗೆ ಏತ ನೀರಾವರಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಆಗಿದ್ದಂಥದ್ದು. ನಂದವಾಡಿಗೆ ನನ್ನ ಹುನಗುಂದ ಮತಕ್ಷೇತ್ರದ ಗ್ರಾಮದ ಹೆಸರು, ಆದರೆ ನೀರಾವರಿ ಆಗಿದ್ದು ಲಿಂಗಸೂರಿಗೆ ಮತ್ತು ಮಸ್ಕಿ ತಾಲೂಕು. ನನ್ನ ಕ್ಷೇತ್ರಕ್ಕೆ ಕೇವಲ 500 ಹೆಕ್ಟೇರ್ ಅಷ್ಟೇ ಪ್ರದೇಶಕ್ಕೆ ನೀರಾವರಿ ಆಗಿದೆ. ನನ್ನ ನದಿ ನಿಂತರ ನೀರು ಎತ್ಕೊಂಡು ಹೋಗ್ತಾರೆ, ನನಗೆ ನೀರೇ ಇಲ್ಲ. ನಿಮಗೆ ನೀರಿಲ್ಲ, ಮುಂದಿನ ಕ್ಷೇತ್ರಕ್ಕೆ ಕೊಡ್ತಾರೆ. ಕೊಡೋದು ತಪ್ಪ ಅಂತ ಹೇಳ್ತಾ ಇಲ್ಲ, ಅದು ನನ್ನ ಕ್ಷೇತ್ರಕ್ಕೆ ಕೊಟ್ಬಿಟ್ಟು ಒಯ್ಯಲ್ಲ. ಅದಕ್ಕೆ ನಂದು ಅದು ಒಂದು ಮುಖ್ಯವಾದ ಹೋರಾಟ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ 2017ರಲ್ಲೇ 17-18ನೇ ಸಾಲಿನ ಬಜೆಟ್ನಲ್ಲಿ ಆಯೋಗದಲ್ಲಿ ಅದಕ್ಕೆ ಅನುದಾನ ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟರು. ಹಿಂದಿನ ಭಾರತೀಯ ಜನತಾ ಪಕ್ಷ ಸರ್ಕಾರ 1 ರೂಪಾಯಿನೂ ಕೊಡುವಂತ ಕೆಲಸ ಮಾಡಲಿಲ್ಲ ಆ ಯೋಜನೆಗೆ. ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ. ಈ ಬಾರಿ ಅದಕ್ಕೆ ಒಂದು TMC ನೀರನ್ನ ಮತ್ತು ಅದಕ್ಕೆ ಅನುದಾನವನ್ನು ತೆಗೆದುಕೊಂಡು ಹೋಗಿ
ಈ 3.5 ವರ್ಷದಲ್ಲಿ ಆ ಯೋಜನೆಯನ್ನ ಮುಗಿಸೋದು ಒಂದು ಗುರಿ ಇದೆ. ಸರ್ ಅನುದಾನ ಸಿಗ್ತಿದ್ಯಾ ಸರ್ ಈ ಗ್ಯಾರಂಟಿಗಳ ಗೊಂದಲದ ನಡುವೆ? ಖಂಡಿತವಾಗಿ ಸಿಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಆರೋಪ ಎಲ್ಲ 25 ಸುಳ್ಳು. ಕೋಟಿ ರೂಪಾಯಿ ನಮಗೆ ವಿಶೇಷ ಅನುದಾನವನ್ನು ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳು. ಅದಲ್ಲದೆ ನಮ್ಮ ಜಿಲ್ಲಾ ಪಂಚಾಯತಿ ಅನುದಾನ ಮತ್ತು ನಮ್ಮ ಲೋಕೋಪಯೋಗಿ ಇಲಾಖೆ ಅನುದಾನ ಮತ್ತು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನ, ಇದು ರೆಗ್ಯುಲರ್ ಏನ್ ಬರಬೇಕಾಗಿದೆ ಆ ಗ್ರಾಂಟ್ಸ್ ಬರ್ತಾ ಇದ್ದಾವೆ. ಸುಮ್ನೆ ಎಲ್ಲೋ ಹೆಚ್ಚಿನ ಆಸೆ ಪಟ್ಟಂತ ಶಾಸಕರು ಇರ್ತಾರೆ, ನಿಮ್ಗೆ ಗೊತ್ತಲ್ಲ. ಹೌದು. ಅತಿ ಆಸೆ ಗತಿಗಿಡಿಸ್ತಂತೆ. ಕೊಟ್ಟದ್ರಲ್ಲಿ ಸಮಾಧಾನ ಇಲ್ಲ ಅವರು. ಹೆಚ್ಚಿನ ಆಸೆ ಪಟ್ಟವರು ಮಾತಾಡ್ತಾರೆ ಸಹಜವಾಗಿ, ಗ್ಯಾರಂಟಿ ಕೊಟ್ಬಿಟ್ರು ನಮ್ಗೆ ಅನುದಾನ ಸಿಗಲ್ಲ. ಯಾಕಂದ್ರೆ ವಿರೋಧ ಪಕ್ಷದವರು ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದೊಂದು ಮತಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ, ಒಂದೊಂದು ಮತಕ್ಷೇತ್ರಕ್ಕೆ 250 ಅಲ್ಲ. ಈ ಯೋಜನೆ ಮುಖಾಂತರ ಜನರಿಗೆ ಮುಟ್ತಾ ಇದೆ. ಹೌದು, ಒಂದು ವರ್ಷಕ್ಕೆ ಗ್ಯಾರಂಟಿ ಯೋಜನೆ. ಹೌದು, ಗ್ಯಾರಂಟಿ ಯೋಜನೆ 250 ಕೋಟಿ, ಏನು ದೊಡ್ಡ ಪ್ರಮಾಣದ ಅನುದಾನ ಅದು. ಇದನ್ನ ಅರ್ಥ ಮಾಡ್ಕೋಬೇಕು. ಜನರು ಸಂತೋಷವಾಗಿದಾರಲ್ಲ. ಜನರು ಇವತ್ತು ನೇರವಾಗಿ 2,000 ರೂಪಾಯಿ ಬರುತ್ತೆ, ಅವರಿಗೆ ಕರೆಂಟ್ ಬಿಲ್ ಫ್ರೀ ಆಗುತ್ತೆ, ಅನ್ನ ಭಾಗ್ಯ ಇದೆ, ಹೌದು, ಬಸ್ ಉಚಿತವಾಗಿದೆ ಮಹಿಳೆಯರಿಗೆ, ಹೌದು, ಇವತ್ತು ನಮ್ಮ ಯುವಕರಿಗೆ ಯುವನಿಧಿ ಇದೆ, ಯಾರು ನಿರುದ್ಯೋಗಿಗಳಿದ್ದಾರೆ, ಇವೆಲ್ಲ ಆಗಿದೆ, ಜನರಿಗೆ ಅನುಕೂಲ ಆಗಿದೆ, ಆಗಿಲ್ಲ ಅಂತಲ್ಲ. ಈ ಸುಮ್ಮನೆ ವಿರೋಧ ಪಕ್ಷದವರು ಅದನ್ನ ತಾಳಕ್ ಸಹಿಸಕ್ ಆಗ್ತಾ ಇಲ್ಲ. ಅವ್ರು ಏನೋ ಯೋಜನೆ ಕೊಡ್ಲಿಲ್ಲ, ಒಂದು ರೈತರ ನೋಡ್ಲಿಲ್ಲ, ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾವು ಬೆಂಬಲ ಬೆಲೆ ಕೊಟ್ಟಿವಿ. ಮೊನ್ನೆ ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ಟಿದೀವಿ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ಟಿದೀವಿ. ಇವ್ರು ಹಿಂದಿನ ಸರ್ಕಾರದಲ್ಲಿ ತೆಗೆದುಕೊಡ್ರಿ, ಒಂದು ರೈತರ ಪರವಾಗಿ ಒಂದು ನಿರ್ಣಯ ಮಾಡಲಿಲ್ಲ, ಒಂದು ಬೆಳೆ ವಿಮಾ ಕೂಡ ಕೊಡುವಂತ ಕೆಲಸ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಇವೆಲ್ಲ ನಡೀತಾ ಇಲ್ವಾ? ಈ 1.5 ವರ್ಷದಲ್ಲಿ ಏನಾಗಿದೆ? ಎಲ್ಲ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸರ್ ಐ ಅಗ್ರಿ ಸರ್, ಸರ್ಕಾರನು ಕೆಲಸ ಮಾಡ್ತಾ ಇದೆ, ನೀವು ಶಾಸಕರ ಕೆಲಸ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ ಕ್ಷೇತ್ರದಲ್ಲಿ ಆರೋಪಗಳು ಬಿಜೆಪಿಯಿಂದ, ಮಾಜಿ ಶಾಸಕರುಗಳಿಂದ, ನಿಮ್ಮಿಂದ ಭ್ರಷ್ಟಾಚಾರ, ಯಾಕೆ ಸರ್ ಈ ತರ ಸಹಿಸಕ್ ಆಗಲ್ಲ ಅಂತ? ನೋಡಿ, ಯಾರೇ ಆಗ್ಲಿ ಅವ್ರು ಮಾಡಿದ್ದೇನು ಅನ್ನೋದನ್ನ ಅವ್ರ ಬೆನ್ನು ತಮ್ಮ ನೋಡ್ಕೊಳಕ್ ಆಗಲ್ಲ. ಅದನ್ನ ಜನರು ಹೇಳ್ಬೇಕು. ನಮ್ ಬೆನ್ನು ನಾವು ನೋಡ್ಕೊಳಕ್ ಆಗೋದಿಲ್ಲ. ಆ ಮನುಷ್ಯನಿಗೆ ಏನಂದ್ರೆ ಶಾಸಕ ಆಗಿ ಅನ್ನೋದು ಅಷ್ಟೇ ದೊಡ್ಡ ಇಸ್ಕಿ ಬಿಟ್ರೆ ಅವ್ನಿಗೆ, ಅದಕ್ಕೆ ನಾನು ಏನ್ ಹೆಸರು ಇಟ್ಟಿದ್ದೀನಿ, ದೊಡ್ಡ ಅಲ್ಲ, ನೀವು ದಡ್ಡ. ಅವ್ನು ದಡ್ಡನೇ, ದಡ್ಡನಗೌಡ ಪಾಟೀಲ್. ಅವನ ಅರ್ಹತೆ ಇಲ್ಲ ಅವನು ಶಾಸಕನಾಗಿ ಮಾತಾಡೋದಕ್ಕೆ. ಹೇಗಿರ್ಬೇಕು, ಒಂದು ಗಾಂಭೀರ್ಯ ಇಲ್ಲ, ಒಂದು ಘನತೆ ಇಲ್ಲ, ಯಾವ ರೀತಿ ನಡ್ಕೋಬೇಕು ಅನ್ನೋದಿಲ್ಲ. ಯಾಕೆ 30,000 ಸೋತ ಅಂತ ಕೇಳ್ರಿ ಅವ್ನಿಗೆ. ಯಾಕೆ ಜನ ಸೋಲಿಸ್ತಾರೆ? ನೋಡ್ತಿರ್ತಾರಲ್ಲ ಜನ, ಮತ್ತೆ ನೋಡ್ತಾ ಇರ್ತಾರಲ್ಲ ಯಾರು ಭ್ರಷ್ಟಾಚಾರ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದನ್ನ ನೋಡ್ತಾ ಇದ್ದಾರೆ. ಸುಮ್ನೆ ಆರೋಪ ಅನಾವಶ್ಯಕವಾಗಿ ಸುಮ್ನೆ ಮಾಧ್ಯಮದ ಮುಂದೆ ಬರೋದು. 3 ತಿಂಗಳಿಗೆ 6 ತಿಂಗಳಿಗೆ ಬರ್ತಾನೆ ಊರಿಗೆ, ಕ್ಷೇತ್ರಕ್ಕೆ ಬರೋದೇ 3 ತಿಂಗಳಿಗೆ 6 ತಿಂಗಳಿಗೆ ಬರ್ತಾನೆ. ಬಂದ್ಬಿಟ್ಟು ನನ್ನ ಮೇಲೆ 1-2 ಆರೋಪ ಮಾಡ್ತಾನೆ, ಅಲ್ಲಿ ಆರೋಪ ಮಾಡ್ತಾನೆ. ಅದನ್ನ 1-4 ಜನ ಚಪ್ಪಾಳಿ ಹೊಡಿತಾರೆ, ಅದನ್ನ ಹೊಡಿಸ್ಕೊಂಡು ಮತ್ತೆ 6 ತಿಂಗಳು ಹೋಗ್ತಾನೆ, ಮತ್ತೆ ಯಾವಾಗೋ ಬರ್ತಾನೆ, ಮತ್ತೊಂದು ಮಾಧ್ಯಮ ಪ್ರೆಸ್ ಮೀಟ್ ಕರೀತಾನೆ, ಅಲ್ಲೊಂದು ಆರೋಪ ಮಾಡಿ ಹೋಗ್ಬಿಡ್ತಾನೆ. ಇದೇ ಒಂದು ಇಷ್ಟೇ ಅವ್ರ ಕೆಲಸ. ಸರ್ ಮತ್ತೊಂದ್ ಕಡೆ ವೈದ್ಯರು MBBS ಮುಗಿಸಿದ್ರಿ, ತಂದೆಯವರು ಹುಟ್ಟು ಹೋರಾಟಗಾರರು, ಅವ್ರು ಸಲ್ಲಿಸಿರೋ ಸೇವೆ ಅಪಾರ, ನಿಮ್ ತಾಯಿಯವ್ರ ಸೇವೆ, ನಿಮ್ ಸೇವೆ, ಇದೆಲ್ಲರ ನಡುವೆ ವಿಜಯಾನಂದ ಕಾಶಪ್ಪನವರ್ ಅಂದ ತಕ್ಷಣ ಶುರು ಆಗದೆ ಪಂಚಮಸಾಲಿ ಹೋರಾಟ. ಅಯ್ಯೋ ದೇವ್ರೆ, ಶುರು ಮಾಡಿದವ್ರು ಇವರು, ಯತ್ನಾಳ್ ಅವರು, ಸ್ವಾಮಿಗಳು. ಈಗ ನೋಡಿದ್ರೆ ಇಲ್ಲ, ನ್ಯೂಟ್ಲ್ ಆಗ್ಬಿಟ್ರು ಕಾಶಪ್ಪನವರು, ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತು. ಯಾಕೆ ಸರ್ ಇಂಥ ಆರೋಪಗಳು? ಸತ್ಯ ಏನು? ಒಂದು ಪಕ್ಷದ ಸೀಮಿತವಾಗಿ ಹೋರಾಟಗಳು ನಡೀಬಾರ್ದು. ಯಾಕಂದ್ರೆ ಒಂದು ಸಮುದಾಯ ಅಂದ ಮೇಲೆ ಅಲ್ಲಿ ಎಲ್ಲ ಪಕ್ಷದ ನಾಯಕರು ಇರ್ತಾರೆ. ಹೌದು, ಇಲ್ಲಿ ಎಲ್ಲ ಪಕ್ಷದ ನಾಯಕರು ಇದೆ. ಹೌದು, JDS ನಲ್ಲಿ ಇದೀವಿ, ಕಾಂಗ್ರೆಸ್ ನಲ್ಲಿ ಇದೀವಿ, BJP ಲಿ ಇದೀವಿ. ಹಿಂದೆ ಒಂದು ಹೋರಾಟ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಪೂಜ್ಯರ ಜೊತೆಗೆ ನಾನು ನಿಂತವ್. ಹೌದು, ಪ್ರಾರಂಭದ ಹಂತದಿಂದ ನಾನು ಎಲ್ಲದನ್ನು ಕೂಡ ಬಹಿರಂಗವಾಗಿ ಹೇಳಕ್ ಆಗೋದಿಲ್ಲ. ಆರ್ಥಿಕವಾಗಿ ಗೊತ್ತಾಯ್ತು, ಅವ್ರಿಗೆ ಇವತ್ತು ಜನ ಬೆಂಬಲ ಧೈರ್ಯವನ್ನು ಕೊಟ್ಟಂತವ್ನು ನಾನು, ಜನ ಬೆಂಬಲವನ್ನು ತಂದಂತವ್ನು ನಾನು. ಸುಮಾರು 12 ಲಕ್ಷ ಜನ ಸೇರಿದ್ರು. ಒಂದು ಘಟನೆ ನಡೀಲಿಲ್ಲ. ಅಷ್ಟೊಂದು 39 ದಿವಸಗಳ ಕಾಲ ಪಾದಯಾತ್ರೆ ಮಾಡಿದ್ವಿ. ಅನೇಕ ರಸ್ತೆ ಮಧ್ಯೆ ನಮಗೆ ಉಗ್ರ ಹೋರಾಟಗಳು ನಡೆದ್ವು. ಮುಖ್ಯಮಂತ್ರಿಗಳ ಏನು ಅವರ ಅಸ್ಥಿಯನ್ನು ಸುಟ್ವಿ. ಒಂದು ಗಲಾಟೆ ಆಗಿಲ್ಲ, ಶಾಂತಿಯುತವಾಗಿ ಹೋರಾಟ ನಡೀತು. ಇವತ್ತು ಅವತ್ತು ನಡೆದಂತ ಹೋರಾಟ ಒಂದು ಪಕ್ಷಾತೀತವಾದ ಹೋರಾಟ ಇತ್ತು. ಈಗ ಮೊನ್ನೆ ಆಗಿದಂತ ಹೋರಾಟ ಇದು ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ಆಯ್ತು. ಉದ್ದೇಶಪೂರ್ವಕವಾಗಿ ಬಿಜೆಪಿ ಕೃಪಾಪೋಷಿತ ನಾಟಕ. ಅಲ್ಲಿ RSS ಅವರು ಒಂದು ಪಾತ್ರ ವಹಿಸಿದ್ರು, ಕಲ್ತೂರು. ಸರ್, ನಿಮ್ ಪ್ರಕಾರ ಪಂಚಮಸಾಲಿ ಹೋರಾಟ ನಿಮ್ ಪ್ರಕಾರ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ? ನೋಡಿ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇತ್ತು. ಈಗ ದಾರಿನೇ ತಪ್ಪಿಸ್ಬಿಟ್ರು. ದಾರಿ ತಪ್ಪಿಸಿ ನಿನ್ನೆ ಹೇಳ್ತಾರೆ ನಾವು 2A ಮೀಸಲಾತಿನೇ ಕೇಳಿಲ್ಲ ಅಂತ ಹೇಳ್ತಾರೆ.
ಹೌದು ಹೌದು ಯತ್ನಾಳ್ ಅವರು. ಅಲ್ಲ ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಅನ್ಸಲ್ವಾ? ಅಲ್ವಾ ಸರ್? ಡಬಲ್ ಸ್ಟ್ಯಾಂಡರ್ಡ್ ಅನ್ಸಲ್ವಾ? ಹೌದು. ಇವ್ರದ್ದು ಮನಸ್ಥಿತಿ ಏನಿದೆ? ಇವ್ರಿಗೇನು ಸ್ವಲ್ಪ ತಲೆಯಾದ್ರೂ ಸುದ್ದಿ ಇದೆಯಲ್ಲೋ ನನಗೆ ಡೌಟ್ ಇದೆ ಈ ಮನುಷ್ಯಂದು. ಸುಮ್ಮನೆ ಮೈಕ್ ಬಂದ ತಕ್ಷಣ ಏನೇನೋ ಮಾತಾಡೋದು, ಯಾರಿಗೋ ಬೇಯೋದು, ಯಾವನು ಇವನು ನಾಯಿ ಅನ್ನೋದು ಇವ್ರ ಸಂಸ್ಕೃತಿನ ಇದು? ಇವರು ದೊಡ್ಡವರು ಅಂತ ಹೇಳ್ತಾರೆ, ನಾನು ಅಷ್ಟು ಸಾರಿ ಶಾಸಕ ಆದೆ, ಸಂಸದ ಆದೆ, ಹೌದು ಏನ್ ಪ್ರಯೋಜನ? ಕೇಂದ್ರ ಸಚಿವ ಆದೆ. ನಿಮ್ ಸಂಸ್ಕೃತಿ ಏನಿದೆ ಸ್ವಾಮಿ? ಇವತ್ತು ಹೇಳ್ತೀರಿ ನಾವು 2A ಮೀಸಲಾತಿ ಕೇಳೇ ಇಲ್ಲ. ಕಾಂಗ್ರೆಸ್ನವ್ರು ಕೇಳಿದ್ರು, ಅವ್ನು ಮಾಜಿ ಶಾಸಕ ಕೇಳಿದ, ಇವತ್ತು ಹಾಲಿ ಅದಾನ ಅಂತ ಹೇಳ್ತಾನೆ ನನಗೆ ಒಂಟಕ್ಷರಲಿ. ಆಕೆ ಲಕ್ಷ್ಮಿ ಕೇಳಿದ್ಲು ಅಂತ ಹೇಳ್ತಾನೆ. ಇವ್ರು ಸೌಜನ್ಯತೆನ ಇವ್ರು ಮಾತಾಡೋದು? ಇವ್ರು ಸಮುದಾಯದವ್ರ ಮೇಲೆ ಅಣ್ಣ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾನೆ, ಹೊಳೆ ಯಾರಿದ್ರು ಅಂತೇಳಿ. ಇವ್ರು ಧರ್ಮದ ಪಾಲನೆ ಇದೆಯಾ? ನಾವು ಹಿಂದೂಗಳಲ್ಲ, ಅಲ್ಲ ಅವರೇ ಜೆಡಿಎಸ್ ಅಲ್ಲಿ ಇದ್ದಾಗ ಎಲ್ಲೆಲ್ಲ ಹೋಗ್ತಿದ್ರು ಲಿಂಗಾಯತರು, ನಾವು ಲಿಂಗಾಯತರು. ಹೌದು ನಮಗೆ ಲಿಂಗಾಯತ ಧರ್ಮವನ್ನು ಕೊಟ್ಟರ ಅಣ್ಣ ಬಸವಣ್ಣನವರು. ಹೌದು. ಅಣ್ಣ ಬಸವಣ್ಣವ್ರ ಬಗ್ಗೆ ಅಗೌರವವಾಗಿ ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇವ್ರಿಗೆ ಯಾರ ಬಗ್ಗೆ ಗೌರವ ಇಲ್ಲ. ಹೌದು. ಇವತ್ತು ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ನಾವು ಒಪ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ಇದೆ, ಜೀವಂತನೇ ಇದೆ, ಸಂವಿಧಾನಾತ್ಮಕವಾದ ನ್ಯಾಯಬದ್ಧವಾದ ಹೋರಾಟ ಇದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ತೆಗೆದ್ಬಿಟ್ಟು ನೀವು ಇದನ್ನ ಶಾಸಕರಾಗಿ ಅಲ್ಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ತಡೆಯಾಜ್ಞೆ ಇದೆ, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇವ್ರ ಮೊದ್ಲು ಇವ್ರ ಮನಸ್ಸಲ್ಲೇ ಕ್ಲಿಯರ್ ಇಲ್ಲ. 2D ಬೇಕು, 2A ಬೇಕು. ಇವ್ರು ಸ್ಪಷ್ಟತೆ ಪಡಿಸ್ಲಿ. ಈಗ ನೀನ್ ಹೇಳ್ತಾರೆ, ಸ್ವಾಮೀಜಿ ಒಂದ್ ಹೇಳ್ತಾರೆ, ಆಯ್ತು ಬಸವನಗೌಡರು ಹೇಳಿದ್ದು ಸರಿ ಇದೆ, ಅದನ್ನು ಕೊಟ್ಟಿಲ್ಲ ಅಂದ್ರೆ 2D ಆದ್ರೂ ಕೊಡಿ ಅಂತ. ಏನದು ಮಾತುಗಳು? ಮತ್ತೆ ಯಾಕೆ ಬ್ಯಾನರ್ ಅಲ್ಲಿ 2A ಅಂತ ಹಾಕೊಂಡು ಭಾಷಣ ಹೊಡಿತೀರಿ ಸ್ವಾಮಿ? ಇವರು ಭಾಷಣ ಹೊಡೆದಾರ, ಅವರು ಮಾಡಿದಾರ, ಇವರೆಲ್ಲ ಹೊಡೆದಾರ. ಸದನದಲ್ಲಿ ಮಾತಾಡೋದು ಅವ್ರ ಮೊನ್ನೆ. ನಾನು ಸದನದಲ್ಲಿ ಸರಿಯಾಗಿ ಉತ್ತರ ಕೊಟ್ಟು ಏನು ಉತ್ತರ ಕೊಡ್ಬೇಕಾಗಿತ್ತು ಸತ್ಯಾಸತ್ಯತೆ ಜನರ ಮುಂದೆ ಇಟ್ಟಿದ್ದೀನಿ. ಜನರ ಅರ್ಥ, ಸಮುದಾಯದ ಜನರ ಅರ್ಥ ಮಾಡ್ಕೋಬೇಕು. ಜನರನ್ನ ಹಾದಿ ತಪ್ಪಿಸುವಂತ ಕೆಲಸ. ಮೊನ್ನೆ ನೋಡಿದ್ರೆ ಮೀಸ್ 2A ಬೇಕು ಅಂತಾರೆ, ನಿನ್ನೆ ನೋಡಿದ್ರೆ 2A ಬೇಡ ಅಂತಾರೆ, ನಾಳೆ ಇನ್ನೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಇವ್ರು SC ಕೇಳಿದ್ರು ಆಶ್ಚರ್ಯ ಪಡಂಗಿಲ್ಲ ನೀವು. ಅಂದ್ರೆ ಇವ್ರದ್ದು ಬುದ್ಧಿಮಟ್ಟ ಸರಿ ಇಲ್ಲ. ಇವರು ಹೋರಾಟವನ್ನ ದಾರಿ ತಪ್ಪಿಸುವಂತ ಕೆಲಸ, ಹೋರಾಟವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಷ್ಟೇ. ಮಾರಾಟಕ್ಕಿಟ್ಟಂತೆ ಆಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಪಂಚಮಸಾಲಿಯದು ಒಂದು ಒಗ್ಗಟ್ಟಿತ್ತು, ಒಂದು ಬಲ ಇತ್ತು, ಒಂದು ಭಯ ಇತ್ತು ಒಂದು ಸರ್ಕಾರಕ್ಕೆ. ಹಿಂದಿನ ಸರ್ಕಾರ ಅನ್ಸ್ಬೇಕಂದ್ರೆ ಎದಕ್ಕೆ? ಹೌದು. ಯಾಕೆ ಅಂಜಿ 2D 2C ಕೊಟ್ರು ಅಂದ್ರೆ ನಮ್ಮ ಹೋರಾಟದ ಬಲ ಇತ್ತು, ನಮ್ಮ ನಿರ್ಧಾರಗಳಿತ್ತು. ಅವರ ನಿರ್ಧಾರಗಳು ಸರಿ ಇಲ್ಲ, ಹೋರಾಟ ಮಾರಾಟ ಮಾಡ್ತಿದ್ದಾರೆ. ನೀವು ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾಕಂದ್ರೆ ಪದೇ ಪದೇ ಚರ್ಚೆ ಮಾಡೋದು ಅನಾವಶ್ಯಕ. ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಮ್ ನೋಡಿ, ನಾನು ನನ್ನ ಸಮುದಾಯದ ಜನಕ್ಕೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ, ನಾನು ಕಾಂಗ್ರೆಸ್ ಪಕ್ಷದ ಶಾಸಕ, ಪಕ್ಷಾತೀತ ಹೋರಾಟವನ್ನು ಮಾಡಿದ್ವಿ. ಇವ್ರು ಮಾಡದೇ ಇದ್ರು ನೋವಾದ್ರೂ ಕೂಡ ನಾನು ಆ ಎಲ್ಲವನ್ನು ಬಿಟ್ಟು ನನ್ನ ಸಮುದಾಯದ ಜನರಿಗೆ, ಇವತ್ತೇನು ಪಾಪ ಲಾಠಿ ಚಾರ್ಜ್ನಲ್ಲಿ ಅನೇಕ ಜನ ನಮ್ಮ ಸಮುದಾಯದ ಬಂಧುಗಳು ಇವತ್ತು ಪೊಲೀಸರ ಲಾಠಿ ಚಾರ್ಜ್ಗೆ ಬಲಿಯಾದರು. ಅವರಿಗೆ ಎಲ್ಲರಿಗೂ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನನಗೆ ನೋವಾಗಿದೆ ನಮ್ಮ ಎಲ್ಲ ಸಮುದಾಯದವರಿಗೆ ಇವತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅನ್ನೋದು. ಆದರೆ ಸಮುದಾಯದ ಜನತೆಗೆ ಹೇಳ್ತೀನಿ, ಸತ್ಯವನ್ನು ನೆಂಬ್ರಿ, ಮೋಸಕ್ಕೆ ಯಾವುದೇ ಸುಳಿತಕ್ಕೆ ಒಳಗಾಗದೆ ಇವತ್ತು ನ್ಯಾಯಬದ್ಧವಾದ ಹೋರಾಟ ನಮ್ಮದಾಗಿದೆ. ನಾವು ಖಂಡಿತವಾಗಿ ಇದೇ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣ ವರದಿಯನ್ನು ಪಡೆದು ಖಂಡಿತವಾಗಿ 2A ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ 2A ಪ್ರಮಾಣದ ಇವತ್ತು ಮೀಸಲಾತಿಯನ್ನ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತೀನಿ. ಸರ್, ಯಾವ ಕಾಶಪ್ಪನವ್ರು ಮಿನಿಸ್ಟರ್ ಆಗೋದು ನೋಡೋಣ, ಅದು ನಮ್ಮ ಹೈಕಮಾಂಡ್ ಇದೆ. ಏನೋ ಸುದ್ದಿ ಇದೆ, ಸುದ್ದಿ ನೀವು ಕೇಳಿದಿರಿ, ನಾನು ಬಂದಿದೆ ಅಂದ್ಮೇಲೆ ಅಲ್ಲ, ನಾವು ಕೇಳಿದಿರಿ, ನೀವು ಕೇಳಿದಿರಿ. ಆದ್ರೆ ನಾನೊಬ್ಬ ಆಕಾಂಕ್ಷಿ ಅನ್ನೋದು, ಪ್ರಬಲ ಆಕಾಂಕ್ಷಿ ಅನ್ನೋದು ನಮ್ಮ ನಾಯಕರು ಕೂಡ ಗೊತ್ತಿದೆ. ಅವಕಾಶ ಕೊಟ್ರೆ ಖಂಡಿತವಾಗಿ ನನ್ನ ಪಕ್ಷದ ಪರವಾಗಿ, ರಾಜ್ಯದ ಜನತೆ ಪರವಾಗಿ ಸೇವೆಯನ್ನ ಮಾಡ್ತೀನಿ. ವೀಣಾ ಕಾಶಪ್ಪನವರ ಮುಂದಿನ ಹೆಜ್ಜೆ? ಅವಳು ರಾಜಕೀಯದಲ್ಲಿ ಗುರ್ಚ್ಕೊಂಡಿದ್ದಾಳೆ. ಈಗಾಗಲೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಲವಾರು ಉಪಚುನಾವಣೆ ಕೆಲಸ ಮಾಡಿದ್ದಾಳೆ. ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನೋಡೋಣ ಪಕ್ಷ ಏನು ಅವಳು ಯಾವ ರೀತಿ ಮಟ್ಟದಲ್ಲಿ ಗುರುತಿಸುತ್ತೆ, ಅವಳಿಗೂ ಅವಕಾಶ ಕೊಡ್ತಾರೆ. ಎಸ್ ಸರ್, ಕೊನೆಯದಾಗಿ ಹುನಗುಂದದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಮತಕ್ಷೇತ್ರದ ಜನತೆಗೆ ಏನು ನನಗೆ ಮತ್ತೊಮ್ಮೆ ಇವತ್ತು ಅವಕಾಶವನ್ನು ಕೊಟ್ಟು ತಾವು ನೆಚ್ಚಿ ಅತ್ಯಂತ ಬಹುಮತದಿಂದ ನನ್ನ ಗೆಲ್ಲಿಸಿದಿರಿ. ನಾನು ಒಂದೇ ಸತ್ಯದ ಮಾತನ್ನು ಹೇಳ್ತೇನೆ, ಯಾವುದೇ ಜಾತಿ ಜನಾಂಗ ಅನ್ನದೆ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಹೊಣೆಯನ್ನು ಹೊತ್ಕೊಂಡು ನಾನು ಹೊಟ್ಟಿದ್ದೀನಿ. ಯಾಕಂದರೆ ಹುನಗುಂದ ಆಗಿರ್ಬೋದು, ಇಳಕಲ್ಲಾಗಿರ್ಬೋದು, ಇಳಕಲ್ನಲ್ಲಿರುವಂಥ ನೇಕಾರ ಬಂಧುಗಳಾಗಿರ್ಬೋದು, ಉದ್ದಿಮೆದಾರರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಇವತ್ತು ರೈತರಿಗೆ ಎಲ್ಲರಿಗೂ ಕೂಡ
ನ್ಯಾಯವನ್ನು ಕೊಡುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಈ ಸರ್ಕಾರದಲ್ಲಿ ನನ್ನ ಪ್ರಯತ್ನ ಮಿಕ್ಕಿ ಎಷ್ಟು ಅನುದಾನವನ್ನು ತರಬೇಕು ತಂದು ಎಲ್ಲ ಕ್ಷೇತ್ರಗಳನ್ನು ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಖಂಡಿತವಾಗಿ ಪಡಿಸ್ತೀನಿ ಅನ್ನೋ ಮಾತನ್ನು ಹೇಳ್ತೇನೆ. ವಿಶ್ವಾಸ ಇಟ್ಟಿದ್ದೀರಾ, ಆ ವಿಶ್ವಾಸದ ದ್ರೋಹ ಕೆಲಸ ನಾನು ಎಂದೆಂದೂ ಮಾಡಲ್ಲ ಅನ್ನೋ ಮಾತನ್ನು ನನ್ನ ಮತಕ್ಷೇತ್ರದ ಜನತೆಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಕಣ್ಣೀರನ್ನ ಒರೆಸೋ ಕೆಲಸ ಮಾಡ್ತೀನಿ, ತರಿಸೋ ಕೆಲಸ ಮಾಡಲ್ಲ. ಜಾತಿ ಮುಖ್ಯ ಅಲ್ಲ, ಜಾತ್ಯತೀತವಾಗಿ ಕ್ಷೇತ್ರವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಹುನಗುಂದ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು ಅನ್ನೋದನ್ನ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.